ಮ್ಯಾಮ್ ಮ್ಯಾಮ್ ಇವ್ನು ಯಾಕೋ ಇವ್ನು ಬಿದ್ದಾಬಿಟ್ಟ ಎಲ್ಲಿ ಎದಳು ಲೇ ಡಾನಿ ಮ್ಯಾಮ್ ಕುರಿಯೋ ಮ್ಯಾಮ್ ಎಲ್ಲಿ ಎದಳು ಮ್ಯಾಮ್ ನೀರು ಹಾಕು ನೀರು ಕೊಡು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಭಿಕರ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಕಂಟೆಂಟ್ ಹೆಂಗೆ ಗೊತ್ತಾ, ಒಂದು ಕ್ರೇಜಿ ಕಂಟೆಂಟ್ ಮಾಡ್ಕೊ ಹೋಗ್ತಾ ಇದ್ದೀವಿ. ಏನಂದರೆ ನಮ್ಮ ಮ್ಯಾಮ್ಗೆ ಫ್ರ್ಯಾಂಕ್ ಮಾಡೋಣ ಅಂತ ಗೈಸ್, ಮ್ಯಾಮಿಗೆ ಫ್ರ್ಯಾಂಕ್ ಮಾಡೋಣ ಅಂತ. ವೈ ಬಟ್ ಅವ್ರಿಗೆ ಗೊತ್ತಿಲ್ಲ ಇದು. ಒಳ್ಳೆ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಅದು ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಟ್ರೈ ಮಾಡೋಣ. ಆ್ಯಕ್ಚುಲಿ ನಮ್ಮ ಮ್ಯಾಮರ್ ಊರಲ್ಲಿದ್ದೀವಿ ಇವಾಗ, ಬೆಂಗಳೂರಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಎಸ್ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಮಧ್ಯದಲ್ಲಿ ಫ್ರ್ಯಾಂಕ್ ಮಾಡೋದು. ಮ್ಯಾಮ್ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಂತಿದ್ದಾರೆ. ಇನ್ನೇನೇನು ಹಾಕಿದ್ದಾರೆ ಮ್ಯಾಮ್? ಇಲ್ಲ ಸೀತಾಫಲ ಇದೆಲ್ಲ ಬಿಡ್ರಿ, ನಮ್ಮ ಮನೇಲೆಲ್ಲ ಇದಾವೆ. ಗೈಸ್ ಇದೇ ಬಾರೆ ಗಿಡ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಮ್ಯಾಮ್? ಇದು ಬಾರೆ ಹಣ್ಣು ಒಂಥರ ಚಿಕ್ಕ ಹಣ್ಣು ಬಿಡುತ್ತಲ್ಲ ಇದು. ಇಲ್ಲಿದೆ ನೋಡಿ ಗೈಸ್, ಇಲ್ಲಿ ಚಿಕ್ಕದು. ಹೇಳಿ ಮ್ಯಾಮ್. ವಾಟರ್ ಆಪಲ್ ಅಂತಾರೆ ಇದನ್ನ. ತಿಂದು ತೋರಿಸಿ ಹೆಂಗೆ. ಹಣ್ಣ ಇರೋದು ಕೊಡ್ರಿ ಮ್ಯಾಮ್. ಗೈಸ್ ಲೆಟ್ಸ್ ಟ್ರೈ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಂಥ ಟೇಸ್ಟ್ ಏನಿಲ್ಲ, ಚೆನ್ನಾಗೈತೆ ಅಷ್ಟೇ. ವಾಟರ್ ಆಪಲ್ ಟೇಸ್ಟ್ ಬರಲ್ಲ, ಚೆರಿ ಹಣ್ಣು ತೋರಿಸ್ತೀನಿ. ಅಷ್ಟು ಟೇಸ್ಟ್ ಏನಿಲ್ಲ, ತಿನ್ಬೋದು ಅಷ್ಟೇ. ಇದು ಎಳ್ಳಿ ಗಿಡ ನಂಗೂ ಗೊತ್ತು ಬಿಡ್ರಿ ಮ್ಯಾಮ್. ಚಿಕ್ಕ ಗಿಡದಲ್ಲಿ ಬೆಳೆದ ಅಷ್ಟೊಂದು ಬ್ರೀಡ್ ಅಂತ ಬ್ರೀಡ್ ಅದು ಬರೀ ಇಂಥದೆಯ. ಇಲ್ಲಿ ಮಲ್ಬೇರಿ ಇದನ್ನ ನಮ್ಮ ಅದು ಆಕ್ಚುಲಿ ನಾ ಬ್ಲಾಕ್ ಆದ ಟೇಸ್ಟ್ ಚೆನ್ನಾಗಿರುತ್ತೆ. ರೇಷ್ಮೆ ಹಣ್ಣು ಅಂತಾರೆ ಗೈಸ್. ರೇಷ್ಮೆ ಹಣ್ಣು ಅದು ಅಂತಾರೆ. ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಭಾಳ ತಿಂದಿದ್ದೀವಿ ಗೈಸ್ ನಾವು. ನಮ್ಮ ತಾತರೆಲ್ಲ ನಾ ಈಗೀಗ ನೋಡಿ, ಲಾಸ್ಟ್ ವೀಕ್ ಇಂದ ನೋಡಿದ ಅಷ್ಟೇ ಅದನ್ನ ಗಿಡದಲ್ಲಿ. ಸಖತ್ತಾಗಿರುತ್ತೆ ಇದು, ಹುಳಿ ಇದಕ್ಕಿನ್ನ ಇದು ಹಣ್ಣು ಹಾಕ್ಬೇಕಿನ್ನು ಮಸ್ತಾಗಿರುತ್ತೆ. ಬ್ಲಾಕ್ ಆಗುತ್ತಲ್ಲ ಅದು ಅವಾಗ. ಮಲ್ಬೇರಿ ಸರಿ, ಆ ರೆಡ್ ಅದೇ ಹಳ್ಳಿಗೂ ಇದು ಬೇರೆಯವ್ರಿಗಿರೋ ವ್ಯತ್ಯಾಸ. ಕವರ್ ಕೊಡೋ ಕಿತ್ಕೊಳ್ಳೋಣ. ಸರಿ ಹಿಂಗೈತೆ ಅದು ಸ್ವೀಟ್ ಹಾಕಿ ಶುಗರ್ ಹಾಕಿ ಅದನ್ನ ಇದ್ ಮಾಡ್ಬೇಕು, ಸೋಕ್ ಮಾಡ್ಬೇಕು, ಆವಾಗ ಅದು ಚೆನ್ನಾಗಿಲ್ಲ. ಏಯ್ ಹೇಳೋದು ಅರ್ಥ ಆಗಿಲ್ವಾ? ಕೇಕ್ ಮೇಲೆ ಇಟ್ಟಾಗ ಹೆಂಗಿರುತ್ತೆ ಹೇಳೋದಕ್ಕೆ ಶುಗರ್ ಸಿರಪ್ ಹಾಕ್ಬೇಕು, ಇನ್ನು ಹಾಕಿಲ್ಲ ಅದು. ಶುಗರ್ ಸಿರಪ್ ಹಾಕಿ ಸೋಕ್ ಮಾಡ್ಬಿಟ್ಟು ರೆಡ್ ಮತ್ತೆ ಕಿತ್ಕೊಳ್ಳೋ, ಎತ್ಕೊಳ್ಳೋ ಮೊಂಟ ಚೆನ್ನಾಗಿಲ್ವಾ? ಇರ್ಲಿ ಬಾ, ಇನ್ನೂ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಸಾಯಿಬಾಬಾ ಇರೋದು, ಅದಕ್ಕೆ ಅಲ್ಲದ ಹೋಗೋಣ ಅಂತ. ಅದು ಶಿವನ್ ದೇವಸ್ಥಾನ. ನೋಡ್ಕೊಂಡ್ ಬಂದ್ಬಿಟ್ಟು ಏನು ಅಂತ ಕೇಳ್ತಿದ್ಯಲ್ಲ. ಒಳಗಡೆ ಹೋಗಿಲ್ಲ ನಾನು, ಹೊರಗಡೆ. ಅದು ಒಳಗಡೆ ಹೋಗ್ಬೇಕಾ? ಅದು ಇದೆಲ್ಲ ನಾನು ಕೇಳ್ತಾ ಇರೋದು ಅಲ್ಲಿ ಆ ಕಡೆ ಅಲ್ಲಿ ನೋಡ್ದಲ್ಲ ಯಾವ್ದು ದೇವಸ್ಥಾನ ಅದು? ಶಿವನ್ ದೇವಸ್ಥಾನ. ಇದು ಸ್ಟ್ಯಾಚು, ಒಂದು ಸ್ಟ್ಯಾಚು ತರ ಐತೆ, ಮಸ್ತಾಗೈತೆ. ತಡ್ರಿ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲ ದೇವಸ್ಥಾನ ಆ ಕಡೆ ನೋಡ್ರಿ ಎಷ್ಟಿದೆ ಕೆಳಗಡೆ ಎಲ್ಲ. ಫುಲ್ ಮರೂನ್ ಕಲರ್ ಇರುತ್ತೆ ನೋಡಿ, ಅಲ್ಲಡೆ ನೋಡಿ. ಮ್ಯಾಮಿಗೆ ಫ್ರೀಯಾಗಿ ಸಿಕ್ಕಿರೋದಕ್ಕೂ ಅದಕ್ಕೂ ಎಲ್ಲ ಬರೀ ಕಿತ್ಕೊಂಡು ಹೋಗ್ತಾರಪ್ಪ. ಏಯ್ ಇಲ್ಲಿ ನೋಡು, ಒಂದ್ ನಿಮಿಷ ಇರು ನೋಡಿ. ಹಿಂಗ್ ಕೆಳಗಡೆ ಬಿದ್ದು ಹಿಂಗ್ ವೇಸ್ಟ್ ಆಗ್ತದೆ. ವೇಸ್ಟ್ ಆಗೋದು ನಾವ್ ಎತ್ಕೊಳ್ಳೋಗಿ ಏನೋ ಮಾಡ್ಕೊಳ್ಳೋಣ ಅಂತ ಅಷ್ಟೇ, ಏನೇನಿಲ್ಲ. ಬಿಡ್ರಿ ಮೇಡಮ್, ಸಾಕು ಪಾಪ, ಬೇರೆಯವ್ರಿಗಿರ್ಲಿ. ಬೇರೆ ಉದ್ರ ಹೊತ್ಕೊಂಡು 2 ದಿನಕ್ಕೆ
ಏನೋ ಇವೆಲ್ಲ ವೇಸ್ಟ್ ಆಗೋದನ್ನ ನಾವು ಕಿತ್ಕೊಂತಾ ಇದೀವಿ. ಈಗ ನಾವು ಕಿತ್ಕೊಂಡು ಯಾರು ಕಿತ್ಕೊಳೋದಿಲ್ಲ ಮತ್ತೆ ಅದನ್ನು ಹಂಗೆ ಬಿದ್ದೋಗುತ್ತೆ, ಕೆಳಗಡೆ ಬಿದ್ದು ವೇಸ್ಟ್ ಆಗುತ್ತೆ. ಯಾರು ಬರಲ್ಲ ಹಂಗಾರೆ. ಗೈಸ್ ನೋಡ್ರಿ ಈ ಲೊಕೇಶನ್ ಹಾಕ್ತೀನಿ, ಬಂದೆಲ್ಲ ಎಲ್ಲ ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ರಿ. ಆಮೇಲೆ ಇಲ್ಲಿ ಯಾರು ಎಂಟ್ರಿ ಕೊಡೋದಿಲ್ಲ ಅವರು, ನಾವು ಊರವ್ರು ಅಂತ ಎಂಟ್ರಿ ಕೊಟ್ಟವ್ರೆ. ಸಖತ್ತಾಗಿದೆ ಈ ಲೊಕೇಶನ್. ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲಾಗ್ ಹಾಕ್ತೀನಿ ನೋಡ್ರಿ, ಚಿಕ್ಕದಾಗ ಒಂದ ಮಸ್ತಾಗಿದೆ ಜಾಗ ಎಲ್ಲ. ಬರ್ರಿ ಬರೋದಾದ್ರೆ. ಏನ್ ಮ್ಯಾಮ್? ಬರ್ಲಿ ಬನ್ನಿ. ಬಿಡ್ಕೊಳ್ಳಿಲ್ಲ ಅಂದ್ರೆ ನಮ್ ಜವಾಬ್ದಾರಿ ಅಲ್ಲ ಬಂದ್ಮೇಲೆ. ಅಲ್ಲ ಡಾಲಿ ಅದು ಉಳಿದೆ ಆದ್ರೂ ಎತ್ಕೊಂಡ್ಕೊಂಡು ತಿಂತಾನೆ ಇದೀನಿ, ಯಾಕೋ ಏನೋ ಗೊತ್ತಿಲ್ಲ. ಏನೋ ಅಂದ್ರೆ ಸಮಾಚಾರ ಡಾಲಿದು? ಇಲ್ಲೇ ಬೈಲ್ಬೇಕು ಬೈಕಿದ್ರ ಡಾಲಿ ಇಷ್ಟು ಹುಳಿ ತಿಂತಾ ಇದ್ದಾನಂದ್ರೆ ಇಷ್ಟೆಲ್ಲ ಒಂದ್ ಸಿಹಿ ಸುದ್ದಿ ಕೊಡ್ತಾನೆ. ಅದೇ ಮೋಸ್ಟ್ಲಿ ಫೋರ್ತ್ ಸೆಮ್ ಎಲ್ಲ ಸಬ್ಜೆಕ್ಟ್ ಮ್ಯಾಮ್ ನಾಚ್ಕೊಂತವ್ನೆ. ಏನ್ ನಾಚಿಕೆ ಬಿಡ್ತಿದ್ಯಾ? ಬಂಗಾರಿ ಮಡಿಲಿನಲ್ಲಿ ನಾಚಿಕೆ ನೋಡ್ರಿ, ನಾಚಿಕೆನಾ? ಖುಷಿ ಆಗುತ್ತೆ ಏನ್ ಖುಷಿ ಆಗುತ್ತೆ ಅಂದ್ರೆ ಹಂಗಲ್ಲ ನೋಡಿದ್ರೆ ಎಷ್ಟು ಕೆಳಗಡೆ ಬಿದ್ದಿದೆ. ಇನ್ನೊಂದು ಕೆಳಗಡೆ ಬಿದ್ದಿರೋದ್ ನೋಡಿ ಖುಷಿ ಆಗುತ್ತೆ ನಿಮ್ಗೆ? ನಾನು ಹೇಳೋದು ಬೆಂಗಳೂರಲ್ಲಿ ಲೈಕ್ ನಾವು ದುಡ್ಡು ಕೊಟ್ಟು ತಗೊಂತೀವಿ ರೋಡ್ ಸೈಡ್, ಲೈಕ್ ಆ ಧೂಳು ಪಾಳು ಎಲ್ಲ ಇರೋ ಕಡೆ ತಗೋತೀವಿ. ಇದೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ, ಓ ಇಷ್ಟು ಚೆನ್ನಾಗಿದೆಯಾ ಅನ್ಬಿಟ್ಟು ಅಂತ. ಬಟ್ ನಮ್ಗಿಂತ ಹಿಂಗೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ವೇಸ್ಟ್ ಎಷ್ಟು ನೋಡಿ, ಎಷ್ಟು ಎಷ್ಟು ಈಗ ವೇಸ್ಟ್ ಆಗೋದು ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ನೀವು ತಗೊಂಡ್ ತಿನ್ಬೇಕು. ನೋಡಿ ಮ್ಯಾಮ್, ಏನು ವೇಸ್ಟ್ ಮಾಡ್ಬೇಡ್ರಿ. ಸರಿ ಆಯ್ತು. ಈಗ ಕಿತ್ಕೊಳ್ಳೋದೆಲ್ಲ ವೇಸ್ಟ್ ಮಾಡಲ್ಲ ಕಣೋ, ಜಾಮ್ ಮಾಡ್ತೀವಿ, ಡಿಶಸ್ಗೆ ಹಾಕ್ತಿವಿ, ಹಾ. ಮಾಡ್ಬಿಟ್ಟು ಶೇರ್ ಮಾಡ್ತೀನಿ ರೆಸಿಪಿ ನಿಂಗೂನು. ತಿನ್ ನೋಡು. ಸ್ಟಾರ್ ಫ್ರೂಟು ದೇವಸ್ಥಾನ ಹತ್ರ ಹೋಗೋಣ. ಮಸ್ತಾಗಿದೆ ಅಲ್ಲ? ಆ ಕಡೆ ಹಿಂದೆಗಡೆ ಎಲ್ಲ ತೋಟ, ಸೇರಿ ಹಣ್ಣು ಎಲ್ಲ ಸಿಗುತ್ತೆ ಗೈಸ್. ಇಲ್ಲ ಗೈಸ್ ನೋಡ್ರಿ, ಸೊಪ್ಪಳ್ಳಿ ಅಂತ ಲೊಕೇಶನ್. ಯಾರು ಬರೋದಾದ್ರೆ ಬರ್ರಿ. ನಾನು ಬರ್ಬೋದಾ? ನೀವು ಚಂದಾಪುರಕ್ಕೆ ಬಂದು ಬರ್ಬೋದು. ಎರಡ್ ದಾರಿ ಇದೆ. ಒಂದು ಚಂದಾಪುರ ರೋಡಲ್ಲಿ ಬಂದ್ರು ಬರ್ಬೋದು, ಮರ್ಸೂರ್ ಗೇಟ್ ಹತ್ರ. ಇಲ್ಲಾಂದ್ರೆ ಇದು ಜಿಗಣಿ ರೋಡಲ್ಲಿ ಬಂದ್ರು ಬರ್ಬೋದು. 2 ರೂಟ್ ಇದೆ, ಬರ್ಬೋದು. 2 ರೂಟಲ್ಲಿ ಯಾವ್ದಾದ್ರು ಬರ್ಬೋದು. ಬರ್ಬೋದು. ನೋಡಿ ಲೊಕೇಶನ್ ಮಸ್ತ್ ಆಗೈತೆ, ಸಖತ್ತಾಗೈತೆ ನೋಡ್ರಿ. ಅದು ಹಿಂದೆಗಡೆ ಎಲ್ಲ ತೋಟ ಇದೆ, ಅಲ್ಲೆಲ್ಲ ಸ್ಟಾರ್ದಲ್ಲಿ ಸಖತ್ತಾಗಿದೆ ನೋಡ್ರಿ. ಬರೋದಾದ್ರೆ ಬರ್ರಿ. ಇನ್ನೊಂದು ಲೊಕೇಶನ್ ಹೋಗ್ತಿದ್ದೀವಿ. ಇಲ್ಲಿ ಸುತ್ತಮುತ್ತ 3 ಲೊಕೇಶನ್ ಇದ್ದಾವೆ ಅಂತ ಗೈಸ್, 3 ತೋರಿಸ್ತೀನಿ ನೋಡ್ರಿ. ಬನ್ನಿ ಹೋಗೋಣ. ಮತ್ತೊಂದು ಲೊಕೇಶನ್ನು ಒಂದು 500 ಮೀಟರ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಅಣ್ಣ ಫೋಟೋ ಇಡ್ತಾರೆ. ಇದು ಆ್ಯಕ್ಚುಲಿ ಕಲರ್ ಎಲ್ಲ ಮಸ್ತಾಗೈತೆ ಗೈಸ್, ಪೇಂಟಿಂಗ್ ಮಸ್ತಾಗಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡೋಣ ಬರ್ರಿ. ಎಲ್ಲ ಏನು ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. 3 ದೇವ್ರ ಗುಡಿ ಇದ್ದಾವೆ, ಎಲ್ಲ ಕ್ಲೋಸ್ ಆಗ್ಬಿಟ್ರೆ. ಯಾವ್ಯಾವ ದೇವ್ರಂಟ ಇರೋದಿಲ್ಲ? ಯಾವ್ಯಾವ ದೇವ್ರು ಇರೋದು? ಸೆಂಟ್ರಲ್ ಇಲ್ಲಿ ಅದಲ್ಲಿರೋದು. ಗೈಸ್ ಯಾರಾದ್ರೂ ಬರೋದಾರೆ ನೋಡ್ರಿ, ಮಸ್ತ್ ಪೀಸ್ ಆಗಿದೆ ಇಲ್ಲಿ. ಸೊಪ್ಪಲ್ಲಿ ಅಂತ ಒಂದು ಬೆಂಗಳೂರಿಂದ ಒಂದು 25 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ, ಜಾಸ್ತಿ ಏನಲ್ಲ. ಆರಾಮಾಗಿ 2 ಇದೆ, ಇಲ್ಲೊಂದಿದೆ, ಅಲ್ಲೊಂದಿದೆ, ಇನ್ನೊಂದು ಯಾವುದೋ ಇದೆ ಅಂತ ನನಗೆ ಗೊತ್ತಿಲ್ಲ. ಮುಂಚೆ ಹೆಂಗಿದೆ ಲೊಕೇಶನ್ನು? ಹಂಗಾಯ್ತಾ? ಅಂಥದ್ದೇ ಮಸಿ ದೇವ್ರುಗಳಿರೋದು. ಜಾಸ್ತಿ ಜನ ಹೋಗೋತ್ತಾಗಿರಲ್ಲ, ಗಲಾಟೆ ಅಂತ ಹೇಳ್ಬಿಟ್ಟು ದೇವರು ಹೊರಟೋಗ್ಬಿಟ್ಟಿರುತ್ತೆ. ಇಂಥ ನೆಮ್ಮದಿಯಾಗಿರೋ ಜಾಗಕ್ಕೆ ಬಂದ್ಬಿಟ್ಟು ಇಂಥ ನೆಮ್ಮದಿಯಾಗಿರೋ ಜಾಗಕ್ಕೆ ಬಂದ್ಬಿಟ್ಟು ದೇವರು ವಾಸ ಆಗಿರುತ್ತೆ. ಏನಂತೀರ ಮ್ಯಾಮ್? ಏನ ಜಾಸ್ತಿ ಜನ ಇರ್ತಾರಲ್ಲ ಮ್ಯಾಮ್, ಅಲ್ಲೆಲ್ಲ ದೇವ್ರು ಇರಲ್ಲ ಮ್ಯಾಮ್, ಇಂಥ ಜಾಗಗಳೆಲ್ಲ ದೇವ್ರು. ಹೌದು, ಪೀಸ್ಫುಲ್ ಆಗಿರ್ಬೇಕಲ್ಲ ದೇವ್ರಿಗೆ. ಯಾವಾಗ್ಲೂ ಬರೀ ಗಿಜಿ 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 ಅಂತ ಇದ್ರೆ ದೇವ್ರಿಗೆ ಕೇಳಿ 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 ಸುಸ್ತಾಗ್ಬಿಟ್ಟು ಬಂದ್ಬಿಟ್ಟು ಇಂಥ ಜಾಗ ನನಗೆ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾವ್ರ ದೇವ್ರು. ಏನೋ ಮುಂಚೆ ನೋಡ್ಲಿ, ನೆಲೆ ಗಿಡ, ನೆಲೆ ಹಣ್ಣು ಕೆಲ್ಕೊಂಡ್ ಬಂದಿದ್ದೀವಿ. ಅಯ್ಯೋ 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 ಅಯ್ಯೋ, ಭಯಂಕರ ಗಾಳಿ ಗೈಸ್. ಅದೇನತ್ತೇನ ಅತ್ತ ಸಣ್ಣಗಿದ್ದೆ ಅತ್ತು ಅತ್ತ ಇದೇನ ಈಸಿಯಾಗಿ ಹತ್ಬೋದ್ಲ? ತೆಂಗಿನ ಮರ ತರ ಆಡ್ಬೇಡ. ತೆಂಗಿನ ಮರ, ತೆಂಗಿನ ಮರ ಬೇರೆ. ಗೈಸ್
ಕೊಂಡ್ರು ಸಗದಾಗಿದೆ ಗೈಸ್, ಮಸ್ತ್ ಆಗಿದೆ ಗೈಸ್ ಟೇಸ್ಟ್ ಮಾತ್ರ. ಅದೆಲ್ಲ ಒಣಗೋಗಿರೋದು ಆ ಕಡೆ ಇರೋದು. ಎಲ್ಲರಿಗೂ ಇದೆ, ಯಾರು ಬೇಕಾದ್ರೂ ಬಂದು ಮರನೇ ಕಟ್ಕೊಂಡು ಹೋಗ್ರಿ, ಯಾರು ಕೇಳಲ್ಲ. ಇಟ್ಕೊಂಡು ಹೋಗ್ರಿ, ಯಾರು ಕೇಳಲ್ಲ. ನೋಡ್ರಿ ಎಲ್ಲ ಮಸ್ತಾಗಿದೆ ನೋಡ್ರಿ, ಇಲ್ಲೆಲ್ಲ ಭಯಂಕರ ಹಣ್ಣಿದೆ ಮಾತ್ರ. ನೀಲಿ ಫುಲ್ಲು ನೀಲಿ ಕಾಣ್ತದೆ ನೋಡ್ರಿ. ಏಯ್ ಏನಾ ಏನು ಇನ್ನೇನು ನಿಮ್ಮ ಮುಖ ತೋರಿಸು ಪರವಾಗಿಲ್ಲ, ನಿನ್ನೇನು ಯಾರು ಹುಡುಗಿ ನೋಡೋದಂಗೆ ನೋಡ್ಯಾರ. ಗೈಸ್ ನಾಚಿಕೆ ಗೈಸ್ ಭಾಳ, ಅವ್ರ ಹುಡುಗಿ ಬೈತೈತೆ ಅಂತ ನಾಚಿಕೆ. ನೋಡ್ರಿ ಹೆಂಗೈತೆ, ಎಷ್ಟು ಸಗದಾಗಿದ್ದೀವಿ. ನೋಡ್ರಿ ತಗೊಂಡೋಗೋಣ, ಹೆಂಗೈತೆ ಗುಜ್ಜಿ ಗೈಸ್. ನೋಡ್ರಿ ಎಲ್ಲ ಕೆರೆ ಅಂತ ಕರ್ಕೊಂಬಂದವ್ರು ಹೊಂಡಕ್ಕೆ ನಮ್ಮ ಮ್ಯಾಮ್. ಯಾವ ಕಾರ್ ಒಳಗಡೆ ಕರ್ಕೊಂಬಂದ್ಬಿಟ್ಟಾರಪ್ಪ ಫುಲ್ಲು. ಇಲ್ಲಿ ಯಾರೋ ಬಂದು ಮಾಡೋರು ಕಣ ನೋಡಿ. ಇಲ್ಲ ಮಿಸ್ ರಮೇಶ್ ನೋಡ್ರಿ ಎಷ್ಟು ಸಖತ್ತಾಗಿದೆ ನೋಡಿ ಗೈಸ್. ಗೈಸ್ ಸುತ್ತಮುತ್ತ ನೇಚರ್ ಮಟನ್ ಆಚೆ ಕಡೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನಕ್ಕೆಲ್ಲ, ಚಿಕನ್ ಗಿಕನ್ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಮಸ್ತ್ ಆಗೈತೆ ಗೈಸ್. ನೋಡ್ರಿ ಹೆಂಗೈತೆ, ಅಲ್ಲಿ ತಿಳ್ರ ಡಾಯಿಲ್ಲ ಬರುತ್ತೆ ಈಜು ಡಾಲಿ. ಎಕ್ಸ್ಪರ್ಟ್ ಅವಲ್ಲ. ಹ್ಞೂ ಮ್ಯಾಮ್ ಅಣ್ಣನೇ. ಕೆರೆ ಅಂದ್ರೆ ಎಷ್ಟು ಗೊತ್ತಾ ಮ್ಯಾಮ್? ಏನಿಲ್ಲ, ದೊಡ್ಡದಾಗಿರ್ಬೇಕು, ಅದನ್ನ ಕೆರೆ ಅಂತಾರೆ. ಏನಂತ್ಯ ಗೈಸ್? ಏನೋ ಫೋಟೋ ಅಲ್ಲೇ ಒಂದು 40 ಆದ್ವಲ್ಲ ಮ್ಯಾಮ್ ಫೋಟೋ. 40 ಫೋಟೋ ಕಮ್ಮಿ ಅಂತೆ. ಅಪ್ಪ ಎಲ್ಲಿದ್ದಾವೆ ಫೋಟೋ ಶೂಟ್ಗೆಲ್ಲ ಮಸ್ತ್ ಆಗೈತೆ ನೋಡ್ರಿ. ಅಲ್ಲೇ ಹೋಗಿ ನಿಂತ್ಕೊಂಡ್ಬಿಟ್ಟು ಫೋಟೋ ಹೊಡಿ ಅಂತ ಕಾಸ್ ನೋಡ್ರಿ. ಬೇಬಿ ಕಾರ್ ಕಿತ್ಕೊಳಕ್ ಬಂದಿದ್ದೀವಿ. ಹೇಳು, ನನಗೆ ಗೊತ್ತು, ನಿಂಗೆ ಗೊತ್ತಾಗುತ್ತೆ ಅಂತ ಟೆಸ್ಟ್ ಮಾಡ್ತಾ ಇದೀನಿ. ಅವೆಲ್ಲ ಇದು ಅದು ಕಬ್ಬಂತೆ, ಕಬ್ಬು. ಇವನಿಗೆ ಸೊಪ್ಪು ಕ್ಯಾರೆಟ್ ಹತ್ರ ಕೊಟ್ಟ, ಅದು ಕಬ್ಬು ಅಂತೀವಿ. ನನಗೆ ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕು, ಕಬ್ಬ ಅದು ಏನು ಅಂತಾನ. ಕಬ್ಬ ಅಂತ ಕೇಳ್ತಾವೆ. ಎಷ್ಟು ನೋಡ್ರಿ ಹೆಂಗೈತಲ್ಲ ಈ ಜೋಡಿಯಾಗೆ, ಮಸ್ತಾಗಿ ಜೋಡಿಬೋದಪ್ಪ. ಬಿಡಲ್ವಲ್ಲ ಯಾರು ಜೋಡಿಯೋಕೆ. ಕರು ತೋರಿಸ್ತಾನೆ, ಕರು ಹಾಕಿದೆ ಅಂತ ಇವತ್ತಿನ ಎಷ್ಟು 1 ಅವರ್ ಆಗಿದೆ ಅಂತ. ಎಷ್ಟು ಗಂಟೆ ಬರೀ ತೋರಿಸ್ತೀನಿ, 1 ಅವರ್ ಆಗೈತಾ? ಜಸ್ಟು ಎಲ್ಲ ನೋಡ್ರಿ ಅಲ್ಲೇ ಕುತ್ಕೊಂಡ್ಬಿಟ್ರೆ ನೋಡ್ತಾನೆ. ನಾನು ನೋಡ್ರಿ ಇದನ್ನ ಕಿತ್ಕೊಂಬರಕ್ಕೆ ಹೋಗಿದ್ದೆ. ವಯಸ್ಸು ನೋಡ್ರಿ ಎಷ್ಟು ಸರದ ಇದು. 1 ಅವರ್ ಮುಂಚೆ ಹುಟ್ಟಿರೋದು ಇದು. ಹಾಂ 1 ಅವರ್ ಮುಂಚೆ ಹುಟ್ಟಿರೋದು. ಈಗ 1 ಅವರ್ ಮುಂಚೆನಾ? ಏನು ಗಾಯ್ಸ್ ಸಖತ್ತಾಗೈತೆ ವಯಸ್ಸು. ಮುಂಚೆ ಎಷ್ಟೊಂದು ಹುಟ್ಟಿರೋದು, ಇವಾಗ ಹುಟ್ಟಿರೋದು 1 ಅವರ್ ಮುಂಚೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಂಟಿಗೆ ಹೇಳಿದ್ದೀನಿ ನಾಳೆ ಸಿಗುತ್ತೆ. ನಗಬೇಡ ಗೈಸ್ ನನ್ನ ಮಕ್ಕಳು ಫ್ರ್ಯಾಂಕ್ ಮಾಡೋಣ ಗೈಸ್. ನೋಡ್ರಿ ನನ್ನ ಮಗ ಬೀಳೋ ಕೆಳಗಡೆ ಅಂತ ಬೀಳ್ತಾನೆ ಇಲ್ಲ ನೋಡ್ರಿ. ಮರದ ಮೇಲೆ ಹತ್ಬಿಟ್ಟು ನೋಡ್ರಿ ಹೆಂಗಾದ್ರೆ ಮುನಿ ತಗೊಂಡೆ ಕೊನೆ ಇಳಿಯೋ ಗೈಸ್. ಮಸ್ತ್ ಆಗೈತೆ, ಸಖತ್ ಸ್ಪೀಡ್ ಐತೆ. ಎಮ್ಮೆ ನೋಡ್ರಿ ಅವ್ನಿಗೆ ಎಷ್ಟು ಅವತಾರ ಆಡ್ತಾನಂದ್ರೆ ಆಗ್ಲಿಂದ. ಶೂ ಹಾಕೊಂಡು ಮರ ಹತ್ಕೊಂಡು ಅಪ್ಪಿ ಕೆಳಗೆ ಏನಾನ ಆದ್ರೆ ಡ್ಯಾಮೇಜ್ ಆದರೆ ನೋಡಿ ಮತ್ತೆ ಮುಂದೆ. ಕೈದಲ್ಲಿ ಮಾಡಕ್ಕೆ ಬಂದಿದ್ದೀವಿ, ಇಲ್ಲಿ ಮಾಡೋಣ ಅಂತ. ನನ್ನ ಮಗು ರೋಸಿ ಉಪ್ಸಿ ಸಾಗೋಗೋಯ್ತು. ಅಲ್ಲಿ ಇದ್ದಾರೆ ನೋಡ್ರಿ ನಾನು. ನಾನು ಗಿಡದೊಳಗಿದೆ. ಸ್ಟಾರ್ಟ್ ಮಾಡೋಣ ಈಗ. ಎಲ್ಲ ಹುಡುಗರು ನನಗೆ ಸಪೋರ್ಟ್ ಅವನು ಇಬ್ಬರು. ಸೀರಿಯಸ್ ಆಗಿ
ಮ್ಯಾಮ್ ಏನು ಗೊತ್ತಾಗಬಾರ್ದು ಹಂಗೆ ಫುಲ್ ಸೀರಿಯಸ್ಸಾಗಿ ಬಿದ್ದಿರುತ್ತೆ ನಾನು ನಾವು ಮ್ಯಾಮ್ ಏನಾಯ್ತು ಅಂತ ಫುಲ್ಲು ಜ್ವರ ಕೂಗಾಡ್ತೀವಿ ನೀನು ಕರ್ಕೊಂಬರ್ತಾನೆ ನೀನು ಫುಲ್ ಸೀರಿಯಸ್ಸಾಗಿ ಮನ್ಗೆ ಇರು ಎಬ್ಬರಿಸ್ತಾ ಇರ್ತೀವಿ ನಾವು ಹಾಂ ಸರಿನಾ ಹೇಳ್ಕೊಂಡು ಕೊಡ್ತಾನೆ ಅಲ್ಲೇ ಸೀರಿಯಸ್ಸಾಗಿ ಬಿಡು A2 ಬಿಡು ಮ್ಯಾಮ್ ಇವ್ನು ಯಾಕೋ ಇವ್ನು ಬಿದ್ದಾಬಿಟ್ಟ ಇದೆಲ್ಲೋ ಅಲ್ಲೇ ಕರ್ಕೊಂಬರ್ಗ ಹೋಗಿ ಮ್ಯಾಮ್ ಡಾಲಿ ಡಾಲಿ ಸುಮ್ಮನೆ ಡಾಲಿ ಸಾಗ ಯಾಕೆ ಮಾಡ್ತೀನಿ ಹಿಂಗೆ ಯಾಕೆ ಮಾಡಿ ಮ್ಯಾಮ್ ಗೊತ್ತಿಲ್ಲ ಮ್ಯಾಮ್ ಯಾಕೋ ಸಡನ್ನಾಗಿ ಬಿದ್ದುಬಿಟ್ಟ ಡಾಲಿ ಎದ್ದೇಳು ಲೇ ಡಾಲಿ ನಾಟಕ ಮಾಡ್ತಿದ್ರ ತಾನೆ ಇಲ್ಲ ಮ್ಯಾಮ್ ಸೀರಿಯಸ್ ಮ್ಯಾಮ್ ಯಾಕೋ ಸಡನ್ ಆಗಿ ಬಿದ್ದೋಗ್ಬಿಟ್ಟ ಧನಂಜಯ್ ಅವ್ನು ಆವಾಗ ತಲೆ ಸುತ್ತ ಇದ್ನಲ್ಲೋ ಹ್ಞೂ ಮ್ಯಾಮ್ ಅದಕ್ಕೆ ಡಾಲಿ ಎದ್ದೇಳು ನಾನು ನೀರು ಹಾಕಿ ಧನಂಜಯ್ ನೀರು ಕೊಡ ಏಯ್ ಯಾಕೋ ಏನಾಯ್ತು ಅವನ್ಗೆ ಮ್ಯಾಮ್ ಹಾಕಿ ಮ್ಯಾಮ್ ನೀರು ಹಾಕಿ ಮ್ಯಾಮ್ ಅಲ್ಲಿ ಮೊದ್ಲು ಆವಾಗಲೂ ಜಾಸ್ತಿ ಭಯನೇ ಆಗೋಯ್ತು ನನ್ಗೆ ಫ್ರ್ಯಾಂಕ್ ಮ್ಯಾಮ್ ಮ್ಯಾಮ್ ಎದ್ರುಕೊಂಡ್ರಾ ಬಾಯ್ ಬನ್ನಿ ಸರಿಯಾಗಿ ಬೈತಾ ಇದ್ದೆ ಹೆಂಗಿತ್ತ ಮಚ್ಚಿ ಎಕ್ಸ್ಪೀರಿಯನ್ಸು ನಗ್ಬಿಟ್ಟ ಇನ್ನೂ ನಗ್ಲಿಲ್ಲ ಅಂದ್ರೆ ಇನ್ನೂ ಮಸ್ತಾಗಿರೋದು ಅವನು ಅದು ನೀರ್ ಹಾಕ್ದಾಗ ಎದ್ದಿದ್ದಕ್ಕೆ ಸ್ವಲ್ಪ ಸರೋಗಿದ್ದು ಇವನ್ ಕೈನ ನಡ್ತಾ ಇದ್ ನನಗೆ ನಿಜವಾಗ್ಲೂ ಸೋಲಾಗ್ತಿರೋ ಮ್ಯಾಮ್ ಇಷ್ಟಕ್ಕೆ ಭಯ ಪಡ್ತಿರಲ್ಲ ಮ್ಯಾಮ್ ಇನ್ನೂ ಬೇಜಾನ್ ಹಾವುಗಳು ಜಾಸ್ತಿ ತಕ್ಕೊಣೋ ಹಾವುಗಿದೆ ಅಂತ ಅಂದಿದ್ರು ಅದಕ್ಕೆ ಭಯ ಆಗೋಯ್ತು ನನಗೆ ಮತ್ತೆ ಸೈಕಾಗಿ ಎದ್ರುಕೊಂಡ್ರಪ್ಪ ಎಕ್ಸಾಮ್ ಬೇರೆ ಐತೆ ಇನ್ನೊಂದು ಎಕ್ಸಾಮ್ ಐತೆ ಅಯ್ಯೋ ಯಾಕೆ ಸುಮ್ಮನೆ ಆಮೇಲೆ ಚಿಂದಿ ಮಾಡಿ ಫೈಲ್ ಮಾಡಾಕ್ತೀನಿ ನಿಮ್ನ ಎಲ್ಲರೂ ಏ ಮ್ಯಾಮ್ ಏನಿಲ್ಲ ಚೆನ್ನಾಗಿ ಬಂತೇಳಿ ಮ್ಯಾಮ್ ಬಟ್ ಎದ್ರುಕೊಂಡ್ರ ಇಲ್ವಾ ನೀವು ಹೇಳ್ತಾ ಇಲ್ವೇನೋ ನನ್ಗೆ ಇವನಿಗೆ ಸಡನ್ ಆಗಿ ಇವ್ನು ಬಂದು ಕರೀತಾರೆ ಅಲ್ಲಿ ಏನೋ ಇವ್ನು ಫುಲ್ ಆಕ್ಟಿಂಗ್ ಅಪ್ಪ ಸಖತ್ ಆಕ್ಟಿಂಗ್ ಮಾಡಿದೆ ಇವನು ಏನಾಗೈತೆ ಬನ್ನಿ ನೀರ್ ಬರ ಎತ್ಕೊಂಬರಕ್ ಬಂದವನು ಅವನು ನಾವೇ ಹೇಳಿ ಕಳ್ಸಿದ್ವಿ ಮ್ಯಾಮ್ ಅವನಿಗೆ ಮಾಡಕ್ ಕೆಲಸ ಇಲ್ಲ ಯಾರು ಕರ್ಕೊಂಡೆ ಬರಲ್ಲ ಬಂದ್ರು ಗೈಸ್ ಸಖತ್ ಬಂತು ಅದೇ ಖುಷಿ ಸಬ್ಸ್ಕ್ರೈಬ್ ಮಾಡಿ ಕರೆಕ್ಟಾಗಿ ಅನ್ಕೊಂಡಿದ್ದು ಕರೆಕ್ಟಾಗಿ ಮಾಡಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಮ್ಯಾಮ್ ಹೇಳಿ ಮ್ಯಾಮ್ ನೀವೊಂದ್ಸರಿ ಲೈಕ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಕಮೆಂಟ್ ಮಾಡಬೇಡಿ ಶೇರ್ ಮಾಡಬೇಡಿ ಯಾಕೆ ಮ್ಯಾಮ್ ನೀವು ಫ್ರ್ಯಾಂಕ್ ಮಾಡಿವಿ ಅಂತನಾ ಮ್ಯಾಮ್ ಇದೇನು ಚಿಕ್ಕ ಫ್ರ್ಯಾಂಕ್ ಮ್ಯಾಮ್ ಏನು ದೊಡ್ಡ ಫ್ರ್ಯಾಂಕ್ ಅಲ್ಲ ದೊಡ್ಡದಾಗಿ ನನಗೆ ಹೇಳ್ತಾ ಇಲ್ವಾ ಭಯನೇ ಆಗ್ಬಿಡ್ತು ನನಗೆ ಒಂದು ಮೊಮೆಂಟಲ್ಲಿ ಅಯ್ಯೋ ಏನಾಗ್ಬಿಡ್ತು ಮೊದಲು ಅವ್ನು ಇಷ್ಟವನೇ ಆವಾಗಲೇ ತಲೆ ಸುತ್ತು ಅಂತ ಇದ್ದ ಅದು ಪೈನಾಗ ಭಯ ಆಗೋಯ್ತು ಅವ್ನು ತಲೆ ಸುತ್ತು ಅಂದಲ್ಲ ತಲೆ ಸುತ್ತು ಅನ್ಕೊಂಡೆ ನಂಬಳಿ ಅಂತಾನೆ ಅವ್ರ ಹಂಗಂದಿದೆ ನಾವು ಹೇಳಿದ್ದೆ ಅದಕ್ಕೆ ಆವಾಗ ಅಲ್ಲಿ ತೋಟ ಹತ್ರ ನಾವು ಹೇಳಿದ್ದೆ ಅದಕ್ಕೆ ಮ್ಯಾಮ್ ಫ್ರ್ಯಾಂಕ್ ಮಾಡ್ಬೇಕಂದ್ಬಿಟ್ಟು ಅಂತಾನೆ ಹೇಳ್ದ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ವಿ ನೀವು ಫ್ರ್ಯಾಂಕ್ ಮಾಡಬೇಕು ಅಂತಾನೆ ಫ್ರ್ಯಾಂಕ್ ಆದ್ರೆ ಬಿಟ್ಟು ಅದಪ್ಪ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗಲೇ ಲೈಕ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಹೋದ್ರೆ ಹೋಗ್ಲಿ ಮಾಡಿಬಿಡಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅದ್ರ ನಂತರ ಪ್ರ್ಯಾಂಕ್ ಆಗಬೇಡಿ ಬಟ್ ಆದ್ರಲ್ಲ ಫ್ರ್ಯಾಂಕ್ ಹಂಗಲ್ಲ ಅದೇನೋ ಅಂತಾರಲ್ಲ ಒಂದು ಐತೆ ಗೊತ್ತಾ ತೋಳ ಬಂತು ಕತೆ ಮಾಡ್ಕೊಂಬೇಡ್ರಿ ಅಷ್ಟೇ ಆಗ ನಾನು ನೆಕ್ಸ್ಟ್ ನಿಮ್ಮನ್ನ ಪ್ರ್ಯಾಂಕ್ ಮಾಡ್ತೀನಿ ಫೇಲ್ ಆದ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಇಲ್ಲ ಪಾಸ್ ಮಾಡಿದೆ ಅಂತಾನೆ ಆಯ್ತು ಮ್ಯಾಮ್ ನೋಡೋಣ ಹೆಂಗಿತ್ತ ಮುಂಚೆ ಫೈನಲಿ ಫ್ರ್ಯಾಂಕ್ ಮಾಡಿವಲ್ಲ ಸಕ್ಸಸ್ಫುಲ್ ಅನ್ಕೊಂಡಿದ್ದು ಸಾಧನೆ ಮಾಡಿದ್ವಿ ಡಾಲಿ ನಟ ಸಾರ್ವಭೌಮ ಡಾಲಿ ಜೈ ಡಾಲಿಗೆ ಜೈ ಡಾಲಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಹಾಕಿ ಡಾಲಿ ಫ್ಯಾನ್ಸ್ ಎಲ್ಲಾರ ಕಮೆಂಟ್ ಹಾಕ್ಬೇಕಾದ್ರೆ ನೋ ಕಮೆಂಟ್ಸ್ ಏನಕ್ಕೆ ನೋ ಕಮೆಂಟ್ಸ್ ಹೇಳು ಏನಕ್ಕೆ ಸೇಮ್ ಡಾಲಿ ಧನಂಜಯ ಜೊತೆ ಆಕ್ಟ್ ಮಾಡಿದ್ದಾನೆ ಮುಚ್ಚಿ ನಿನ್ನ ಕೈಲಿ ಒಂದು ಲಾಂಗ್ ಹಿಂಗು ತಗೋ ಹಾಕೋ ಇಲ್ಲಿ ಲಾಂಗ್ ಹಿಂಗು ಕೊಟ್ಬಿಟ್ಟಿದ್ರೆ ಇನ್ನೊಂದು ಥರ ಯಾಕೆ ಮಾಡ್ಬೋದು ಎಷ್ಟು ಫ್ರ್ಯಾಂಕ್ ಆಗಿರೋದು ನೀನು ಮಾಡಿದ್ಯಾ ಗುಂಡು ಹೊಡಿಸ್ಬಿಟ್ಟು ಅಲ್ಲಿ ಮಂಕಿ ಅಂತ ಬಂದ್ಬಿಟ್ರೆ ನಿಮ್ಮ ಫ್ಯಾನ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋ ಫ್ಯಾನ್ಸ್ ಹಾಕ್ಲಾ ಇನ್ಸ್ಟಾಗ್ರಾಮಲ್ಲಿ ಓನ್ಲಿ ಫ್ಯಾನ್ಸ್
ಡಾಲಿ ಫ್ರೆಂಡ್ಸ್ ಭಾಳ ಅಭಿಮಾನಿಗಳಿದ್ರಪ್ಪ ಡಾಲಿಗೆ. ಬಟ್ ಮ್ಯಾಮ್ ಮಾತ್ರ ಸಖತ್ತಾಗಾದರು ಫ್ರ್ಯಾಂಕು, ಸಾಧಿಸ್ಬಿಟ್ವಿ. ಬಟ್ ಆದ್ರೆ ಸಖತ್ತ ಫ್ರ್ಯಾಂಕ್ ಆದ್ರಿ ಮ್ಯಾಮ್. ಆಯ್ತು ಮುಗೀತು. ನೆನ್ನೆಗೆ ನಾಳೆಗೆ ಫ್ರ್ಯಾಂಕ್ ಆವಾಗಲೇ ಮಾಡಿದ್ದು ಆವಾಗಲೇ ಮುಗೀತು. ನೆಕ್ಸ್ಟ್ ಮಾತಾಡ್ಕೊಬೋದ ಫ್ರ್ಯಾಂಕ್ ಬರುತ್ತಪ್ಪ ಬರುತ್ತೆ. ಏನ್ ಮಾಡ್ತೀರಾ ನಿಮ್ಗೆ? ನಮಗೂ ಟೈಮ್ ಬರುತ್ತಾ ಫ್ರ್ಯಾಂಕ್? ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ನನಗೂ ಫ್ರ್ಯಾಂಕ್ ಮಾಡೋ ಟೈಮ್ ಬರುತ್ತೆ. ಬಟ್ ಸಖತ್ತ ಮಾಡ್ತೀವಿ ಮುಂಚೆ. ಶಬಾಷ್. ಹಿಂಗೆ ಇರಲಿ, ಹಿಂಗೆ ಸಪೋರ್ಟ್ ಮಾಡೋದು ನನ್ನ ವಿಡಿಯೋಗೆಲ್ಲ. ಏನಂತೀಯ ಹೇಳು, ನಿಮ್ಮ ಫ್ಯಾನ್ಸ್ಗೆಲ್ಲ ಸಪೋರ್ಟ್ ಮಾಡಿ. ಆಯಿತು, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಳು ಎಲ್ಲರೂ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಗೈಸ್ ಫೈನಲಿ ಈಗ ರೂಮಿಗೆ ಬಂದೆ. ಇವತ್ತಿನ ಕಂಟೆಂಟ್ ಯಾರಾದ್ರಿಗೆ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಗೈಸ್, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.